ಯಾರು ತಗೊಂಡು ಬಂದಲ್ಲಿ ಏನು ಇಲ್ಲ ಗೊತ್ತಿಲ್ಲ ಮಾದೇವನ ಕೈಯಾಗಿಂದ ಧನುಷ್ಯ ಬಾಣ ಅದ ಯಾಕೋ ಬೇಕು ಯಾರು ಕೊಟ್ಟಾರ ಅಂತ ಕೇಳ್ಯಾರಪ್ಪ ಯಾರು ಕೊಟ್ಟಾರು ತಯಾರು ಮಾಡ್ಯಾರ ಅಂದ್ರೆ ಪದದಾಗ ಹಾಡಾನೈತಿ ಇದನ್ನ ಜೋಡಿಸ್ಕೊಂಡ ಹಾಡ ಮತ್ತಿಲ್ಲ ಕೂತು ಕೇಳಾನೈತಿ ಕೂತು ಕೇಳಿ ಹೇಳ ನಮ್ಮ ಎಣ್ಣೆ ಪಾಳೆ ಕೈ ಅಂಬಾಗರ ಹಚ್ಚಾನ ಅವನಲ್ಲಿ ಏನು ಯಾಕಪ್ಪ ಜ್ಞಾನಿ ಜ್ಞಾನಿ ಬೀರುವುದು ಭಾತ ಗದ್ದೆ ಬೀರುವುದು ಅಂತ ಗದ್ದೆ ಅಂತ ಯಾಕಂದ್ರ ಜ್ಞಾನ ಅಂತಕ್ಕಂಥದ್ದು ಹೆಂಗೈತಿ ಜ್ಞಾನ ಅಂತಕ್ಕಂಥದ್ದು ಹೆಂಗೈತಿ ಅದು ಎರಡು ಈ ಶರೀರದಾಗ ಅಜ್ಞಾನ ಇದ್ದಾಗ ಏನ್ ಮಾಡೈತಿ ಜ್ಞಾನ ಇದ್ದಾಗ ಏನ್ ಮಾಡೈತಿ ಮತ್ತೆ ನೋಡ್ಬೇಕಲ್ಲ ಏನಾಗೈತಪ್ಪ ಶ್ರೀಕೃಷ್ಣ ಯಾಕಂದ್ರ ಶ್ರೀಕೃಷ್ಣ 16,000 ಗೋಪ್ಯಾರಾಯಣ 8 ಮಂದಿ ಪಟ್ಟದ ಸ್ತ್ರೀಯರಾಯಣ ಮತ್ತೆ ಅಡಿಪಿ ತುಡಿಪಿ ಬೇರೆ ಅಂತ ದೈವಕ್ಕೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ಳಿ ಏನಂದ್ರೆ 16,000 ಗೋಪ್ಯಾರಾಯಣ ಆಳ್ಯಾನು ಏನು ಇಲ್ಲೋ ಯಾಕಂದ್ರೆ ಲೇಖಿ ಅಂದ್ರೆ ಲೇಖಿ ನಮ್ಮ ಮನೆಯಾಗ ಹುಟ್ಟಿಲ್ಲ ನಿಮ್ಮ ಮನೆಯಾಗ ಹುಟ್ಟಿಲ್ಲ ಅದೆಲ್ಲ ಇವತ್ತು ದೈವದ ಆಸ್ತಿ ಈ ದೈವದ ಆಸ್ತಿ ಐತಂದ್ರೆ ಅದ್ರ ಒಳಗೆ ಏನ್ ಹೇಳೈತಿ ಈ 16,000 ಗೋಪಿಕಾ ಸ್ತ್ರೀಯರ ಜೋಡಿ ಒಂದು ದಿನ ಕೃಷ್ಣ ಪರಮಾತ್ಮ ಕ್ರೀಡಾದ ಒಳಗೆ ಇಳಿದಿಲ್ಲ ಅನ್ನುವುದು ಶ್ರೀಮದ್ ಭಾಗವತ ಮಹಾಪುರಾಣ ಹೇಳ್ತೈತಿ ನೀವು ಹೇಳ್ತಾನು 16,000 ಗೋಪ್ಯಾರನ್ನೆಲ್ಲ ಆಳ್ಯಾನು ಆದ್ರೆ ಇವು ಬಾಯಿ ಬ್ರಹ್ಮ ಕುಂಬಾರ ಮಾಡಿ ಬಾಯಿ ವಿಷಯ ಹೆಂಗಿರ್ತೈತಿ ಮಾತಾಡೋ ಅಂತ ಮಾತಿನಲ್ಲಿ ಮತ್ತ ನೀ ಹೇಳ್ತಕ್ಕಂಥ ಶಬ್ದದಲ್ಲಿ ಅದಕ್ಕೆ ವ್ಯಾಕರಣ ಛಂದಸ್ಸ ಅಲಂಕಾರ ದೀರ್ಘಾಲಂಕಾರ ಯಾಕಂದ್ರ ಮಾಯಾದ 7ನೇ ಪರಮೆ ಒಳಗೆ ಕಲಾ ಹೊಕ್ಕೈತಿ ಯಾಕಂದ್ರೆ 7ನೇ ಪರಮೆ ಒಳಗೆ ಹೊಕ್ಕದ ಕಲಾ ಯಾವ್ದೆ ನೀ ಹಾಡಿದ ಪದ್ಯನ ನೀ ಹಾಡಿದ ಪದ್ಯದೊಳಗ 7ನೇ ಪದನ್ಯಾಗ ಹೊಕ್ಕೈತಿ ಹೇಳಿದಿ ಆ 7ನೇ ಪದನ ಒಳಗ ಅಷ್ಟ ಕಲಾ ಹೊಕ್ಕೈತಿ ಉಳಿಕಿದ ಎಲ್ಲಾ ಪದದ ಒಳಗೆ ಕಲಾ ಐತೋ ಇಲ್ಲ ಆ ಕಲಾ ಯಾವ್ದು ಬರೇ ಕಲಾ ಅನ್ನಂಗಿಲ್ಲ ಯಾಕಂದ್ರೆ ಕಲಾ ಹೆಸರದವ್ರೆ ಆ ಕಲಾ ಯಾವ್ದು ನೀನ ಹೇಳಿದಿ ನಿನ್ನ ಬಾಯಿಗೆ ನೀನ ಕಲಾ ಹಾಕೋದಿ ಆ ಕಳದ ಬದಲು ಕೇಳಿ ಮಾದೇವನ ಕೈಯಾಗಿದ್ದ ಧನುಷ್ಯ ಬಾಣ ಯಾತರದ ಇಟ್ಟ ಹೇಳು ಜನ
ದಶರಥನ ಸುತ್ತ ಹಿಡಿದಾರ ಮತ್ತೆ ರಾಮಚಂದ್ರ ಹೊಡೆದ ದಶರಥರ ಯಾವನೇ ರಾವಣನ ಹೌದಿಲ್ಲ ರಾಮಚಂದ್ರ ಹೊಡೆದ ದಶಮುಖ ರಾವಣಗ ಆ ಹೊಡೆದಾಗ ರಾವಣ ಸತ್ತ ಬಳಕ ಯಾಕಂದ್ರೆ ಅವನ ಸುತ್ತ ಯಾರು ಹಿಡ್ದಾರು ಎಷ್ಟು ಮಂದಿ ಕೂಡಿ ಮಣ್ಣ ಮಾಡ್ಯಾರ ಕವಿಗಳು ಕೇಳ್ಯಾರ ಕವಿ ಕಂಡ ವಸ್ತು ರವಿ ಕಂಡಿಲ್ಲ ಮೊದಲ ಮಸ್ತಕ ಬೇಕು ಆನಂತರ ಪುಸ್ತಕ ಬಾಳ ಓದ್ಕೊಂಡ ನೀವ ಓದ್ಕೊಂಡು ಹಿಂಗ ನೋಡ್ರಿ ಹೇಳ್ತಾನ ನೀವು ಬಾಟ್ಲಿ ಹಾಸು ಚಟ ಐತಿ ನೀವು ಬಾಟ್ಲಿ ಹಾರಿಸ್ತಾನ ಅಂತ ಹೇಳ್ತಾನ ನೋಡ್ಕೊಂಡು ಬರ್ತಾನ ರಾತ್ರಿ ಹೋಗಿ ಹಾರಿಸ್ತಾನ ಇದು ನೋಡ್ರಿ ಅತ್ರಿಯಾಗ ಬಾಜಾರ್ದಾಗ ಬರೋದು ತಪ್ಪುದ ಕಾಕರ್ ಮುಂಡ್ಯಾಗಳು ನಡೀರಿ ರಾಮಚಂದ್ರ ಹೊಡೆದ ದಶಮುಖ ರಾವಣ ಏ ಅವನ ಸೂತ್ರ ಹೇಳದ ದಶರಥ ರಾಜಾಗ ನಾಲ್ಕು ಮಂದಿ ಮಕ್ಕಳು ಒಬ್ರು ಆಗಲಿಲ್ಲ ಅವ್ರು ಹೇಳಕ ಇವ್ರು ಹೇಳಕ ದಶರಥ ರಾಜಾಗ ನಾಲ್ಕು ಮಂದಿ ಮಕ್ಕಳು ಒಬ್ರು ಆಗಲಿಲ್ಲ ಅವ್ರು ಹೇಳಕ ಇವ್ರು ಹೇಳಕ ಎಷ್ಟ ಮಂದಿ ಕೂಡಿ ಮಣ್ಣ ಮಾಡ್ಯಾರು ಏನ್ ಕೊಡಲ್ಲ ಯಾಕಂದ್ರೆ ಸಾಮಾನ್ಯ ಅರ ಬ್ಯಾರೆ ಅಸಾಮಾನ್ಯರ ಬ್ಯಾರೆ ಯಾರೇ ಸಾಮಾನ್ಯ ಒಬ್ಬ ಬಡ ಕುಟುಂಬದಿಂದ ಜನಿಸಿರ್ತಕ್ಕಂಥ ಅವ್ನು ತೀರ್ಕೊಂಡಂದ್ರೆ ಹೌದ್ರಿ ಆಜು ಬಾಜು ಮನಿ ಮಗಕ್ಕಿನ ಅವರು ಬಾಂದ್ರು ಬರ್ಲಿಕ್ಕೆ ಇಲ್ಲ ಇಲ್ಲ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿದ್ದು ಅಂದ್ರೆ ಎತ್ಕೊಂಡು ಒಂದು ಹುಡಿತಾವ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ಇರ್ಲಿಕ್ಕಂದ್ರ ಏನ್ ಮಾಡ್ತಾರಪ್ಪ ಸಿಟಿ ಒಳಗೆ ಮುನ್ಸಿಪಾಲಿಟಿ ಅವ್ರು ಬರ್ತಾರೆ ಬರ್ತಾರೆ ಹಳ್ಳಿಯಾಗ ಪಂಚಾಯತಿ ಅಧ್ಯಕ್ಷ ಹೌದಲ್ಲ ಅದಕ್ಕೆ ದಶರಥ ರಾಜ ಸತ್ತ ಒಳಕ್ಕೆ ಹಾ. ಅವನು ಸುತ್ತ ಹಿಡಿದವ್ರ ಹಿಡಿದವ್ರು ಯಾರು ಹೌದು. ಎಷ್ಟು ಮಂದಿ ಕೂಡಿ ಮಣ್ಣ ಮಾಡ್ಯಾರ ಅಂತ ಕೇಳ್ತಾರೆ 4 ಮಂದಿ ಮಕ್ಕಳಿದ್ರು ಅವನ ಹೆಣಕ್ಕೆ ಒಬ್ರು ಆಗಲಿಲ್ಲ ಯಾರು ಶಾಪ್ ಆಗಿತ್ತು ಹೌದು. ಯಾರ ಆಶೀರ್ವಾದ ಆಗಿತ್ತು ಹಾ. ನಾವು ಸತ್ತ ಒಳಕ್ಕೆ ಏನ್ ಮಾಡ್ಯಾರಿ? ಯಾಕಂದ್ರೆ ಈಗ ಸದ್ಯಕ್ಕ ಕಲಿಯುಗದಾಗ ಹಾ. ಈಗ ನಾವು ನೀವು ತೀರ್ಕೊಂಡಿವಂದ್ರೆ ಏನ್ ಮಾಡ್ತಾರೆ ಸ್ವಾಮಿಗಳು ಬರ್ತಾರೆ ಬರ್ತಾರ್ಲೆ ಹಿರೇಮಠದ ಅಕ್ಕಗಳು ಬಂದ ಒಳಗೆ ಏನ್ ಮಾಡ್ತಾರು ಗೋರಿ ತೆಗೆದಿರ್ತಾರು ತೆಗೆದು ಮುಚ್ಚುತ್ತಾರೆ ಮುಸ್ತಾರೆ ಒಳಗೆ ಹೆಣ ಹೋಗುದ ಮುಚ್ಚಿದ ಒಳಗೆ ಮ್ಯಾಲ ಒಂದು 3 ಕಲ್ಲು ಇಡ್ತಾರೆ ಒಂದು ನಡುವು ಬೋಟ್ ಇರ್ತಾರು ಅಚ್ಚಿ ಕಿಚ್ಚಿನ ಅಡ್ಡಾಡಿ ಹೋಗ್ತಾರೆ ಹಾ. ಅದರ ಮ್ಯಾಗ ಹಿರೇಮಠದ ಸ್ವಾಮಿಗಳು ನಿಂದಿರ್ತಾರೆ ನಿಂದಿರ್ತಾರೆ. ಹೌದಲ್ಲ? ನಮ್ಮ ಕಲ್ಲು ಇಡಬೇಕಾದ್ರೆ ಕಲ್ಲಿನ ಹೆಸರು ನೋದಾವ ಹಾ, ಹಾ. ಹಚ್ಕೋದ್ ಕಲ್ಲು ಇಡ್ತಾರ ಅಂದ್ರೆ ಹೌದಾ? ಆ ಕಲ್ಲಿನ ಹೆಸರು ನೋದಾವ ಹೌದಲ್ಲ ಯಾವಾಗ 3 ಕಲ್ಲು ಇಡ್ತಾರೋ ಹಾ. ಆ ಕಲ್ಲಿನ ಮ್ಯಾಗ ಹಿರೇಮಠದ ಸ್ವಾಮಿ ನಿಂದಿರ್ತಾರೆ. ಸ್ವಾಮಿ ನಿಂದಿರ್ತಾರೆ ಗಣಪತಿ ಸ್ವಾಮಿ ನೀರು ಹಾಕಿ ಅದನ್ನ ಪೂಜೆ ಮಾಡ್ತಾರೆ ಹಾ. ಪೂಜೆ ಮಾಡಿದಾಗ ಅವಾಗ ಹಿರೇಮಠದ ಸ್ವಾಮಿ ಭಯ ಮಂತ್ರ ಬರ್ತದ್ರಿ ಏನಂತ? ಏನಂತ್ರಿ ಪರಶಿವನ ರೂಪದಿಂದ ತ್ರಿಲೋಕಕ್ಕಿಳಿದು ಹಾ. ಪರಿಪೂರ್ಣ ಬ್ರಹ್ಮಮಯನಾಗಿ ಆಚರಿಸುತ್ತ ಪರತತ್ವಗಳ ತಿಳಿದು ಪಾಪಗಳನ್ನು ಖಂಡಿಸುತ್ತ ಹೌದ್ರಿಪ್ಪ ಲಿಂಗ ಜನ್ಮದ ಗುಪ್ತೋಗ ಭಕ್ತಿಯ ಮಾಡಿ ಹಾ. ಶರೀರ ಕರ್ಮೇಂದ್ರಿಯಗಳನ್ನೆಲ್ಲ ಧಿಕ್ಕರಿಸಿ ಹೌದ್ರಿ. ನೆರೆಯ ಪರಮನೋಳ್ಬೆರೆ ಎಂದು ಮೃತ್ಯು ಬಯಸಬೇಡೆಂದು ಸುವರ್ಣ ಪುಷ್ಪಗೈಯುವ ಹಾ, ಹಾ. ನಮ್ಮ ಪಾರ್ವತಿ ಬರ್ತೀವಿ. ಈ ಮಂತ್ರ ಇವಾಗ ಹೇಳ್ತಾರಂದ್ರ ಇವಾಗ ಅಂತಾರಂದ್ರ ಆ ದಶರಥ ಆ ದಶಮುಖ ರಾವಣ ಹಾ. ಅವ್ರು ಸತ್ತಾಗ ಮಂತ್ರ ಮಂತ್ರ ಯಾರು ನೋಡಿದ್ರು ಮತ್ತೆ ನುಡಿದಾರ ಯಾರು ಮತ್ತೆ ಯಾರು? ಹೌದಲ್ಲ ಹಾ. ಹಾ.